ನಾಗರ ಹಾವಿನ ಮರಿ. ಇಲ್ಲಿ ಹೋಗ್ಬಿಟ್ಟು ಇಂಥ ಜಾಗಕ್ಕೆ ಹಿಂಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಬಿಲ ಇದೆ, ಈಗ ನೋಡ್ತಾರೆ, ಹಿಂಗೆ ಹುಡುಕ್ತಾರೆ, ಹಿಂಗೆಲ್ಲ ನೋಡ್ತಾರೆ. ಓಕೆ, ಇಲ್ಲೊಂದು ಹಾವು ಓಡಾಡಿದೆ, ಇಲ್ಲೊಂದು ನೆಕ್ಸ್ಟ್ ಇದೆ, ಈ ಬಿಲ್ದಲ್ಲಿ ಹಾವಿದೆ ಅಂತ ಅವ್ರು ಟ್ರೇಸ್ ಮಾಡಿಬಿಡ್ತಾರೆ. ಒಂದು ದಿನಕ್ಕೆ 4,500 ಒಂದು 4,000 ಹಾವು 3,000 ಹಾವು ಹುಡ್ಕೊಂಡ್ ಬರ್ತಾರೆ ಸರ್. ಅವ್ರಿಗೆ ಅದೇ ಎಕ್ಸ್ಪರ್ಟೀಸು. ಆ ಒಂದಷ್ಟು ಒಂದು 8-10 ಹೆಬ್ಬಾವು ಇವತ್ತು ಒಂದು 8,000 8 ಲಕ್ಷ ಅಷ್ಟು ಬೆಳೆದ್ಬಿಟ್ಟು ಅಲ್ಲಿ ಏನಾಗ್ತದೆ, ಲೋಕಲ್ ಇಕೋಸಿಸ್ಟಮ್ನ ಹಾಳು ಮಾಡ್ತಾ ಇದೆ. ಈಗ ನನಗೆ 25 ವರ್ಷ ಆಯಿತು. ಈಗ ನನ್ನ ಲೈಫಲ್ಲಿ ನಾನು ಏನಾರೋ ಒಂದು ದೃಢ ನಿರ್ಧಾರನ ತೊಗೊಂಡು ನಾನು ಸೆಟ್ಲ್ ಆಗಬೇಕು ಅಂದರೆ ಅದ್ರ ಕಡೆ ವರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ನಾನು ಪ್ರಾಣಿ ಪಕ್ಷಿ ಅಂತ ಅಂದ್ಕೊಂಡಿತ್ತು ಅಂತಂದರೆ ನನ್ನನ್ನು ನಾನು ಉಳಿಸ್ಕೊಳಕ್ಕಾಗಲ್ಲ. ಸೊ ನನ್ನನ್ನು ನಾನು ಉಳಿಸ್ಕೋಬೇಕು ಅಂದರೆ ಇದನ್ನೊಂದು ಸ್ವಲ್ಪ ಪಾಸ್ ಮಾಡಿ ಬ್ರೇಕ್ ಕೊಟ್ಟು, ಇಲ್ಲ ಸಾಧ್ಯವಾದಷ್ಟು ಬಿಡು. ಇದು ನನ್ನ ಸೆಟಪ್. ಇದು ನಮ್ಮದು ರೆಸ್ಕ್ಯೂ ಅದು ಇದು ಏನಾರು ಒಂದಿರಬೇಕು ಅಂತಂದ್ರೆ ಇದು ಒಂದು ಫಿಲ್ಮಿಂಗ್ ಸೆಟಪ್. ಇದು ಸ್ಕ್ರೀನ್ ಮಾನಿಟರ್, ಹೌದು ಕನೆಕ್ಟ್ ಆಗಿದೆ. ಸೊ ಇದು ಮೈಕು ಅದು ಇದು. ಇವಾಗ ಕೆಲವು ಸಲ ಇಂಟರ್ವ್ಯೂಸ್ ಅಂದರೆ ಸೆಲ್ಫ್ ಜಸ್ಟ್ ಬಯೋಸ್ ಮಾಡ್ಕೋಬೇಕು ಅಂತಂದ್ರೆ ನಾನೇ ಕೂತ್ಕೊಂಡು ಮಾತಾಡ್ಕೊಂಡು. ಇದು ಡಾಕ್ಟರ್ ಜೇನ್ ಗುಡಾಲ್ ಅವ್ರದ್ದು ದ ಬುಕ್ ಆಫ್ ಹೋಪ್ ಅಂತ. ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪುಸ್ತಕ. ಆ್ಯಂಡ್ ಜೇನ್ ಗುಡಾಲ್ ಅವರು ತುಂಬ ಬ್ಯೂಟಿಫುಲ್, ವೆರಿ ಗುಡ್ ಹಾರ್ಟೆಡ್, ಕೈಂಡ್ ಹಾರ್ಟೆಡ್ ಕಾನ್ಸರ್ವೇಷನ್. ಇಡೀ ಜಗತ್ತಲ್ಲೇ ಒಂದು ಚಿಂಪ್ಯಾನ್ಸಿ ಸೈಂಟಿಸ್ಟ್ ಅಂತ ಮೊದಲನೇದಾಗಿ ಆಗಿದ್ದು ಡಾಕ್ಟರ್ ಜೇನ್ ಗುಡಾಲ್ ಅವರು. ಸೊ ಎಷ್ಟೋ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅಥವಾ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ನೋಡಿದ್ರು ಇವರೇ ಅವರು ಅಂತ ಗೊತ್ತಿಲ್ಲ. ಆ್ಯಂಡ್ ಇವರೇನೇ ಡಿಸ್ಕವರ್ ಮಾಡಿ ಹೇಳಿದ್ದು ಮನುಷ್ಯರಿಗೂ ಮತ್ತು ಚಿಂಪ್ಯಾನ್ಸಿಗೂ 98.6 ಎಲ್ಲೋ ಹೆಚ್ಚು ಕಮ್ಮಿ ನಂಬರಲ್ಲಿ, ನಾನು ತಪ್ಪಾಗಿ ಹೇಳ್ತಾ ಇರ್ಬೋದು, 98.6% DNA ನಾವು ಆ ಚಿಂಪ್ಯಾನ್ಸಿ ಜೊತೆ ಶೇರ್ ಮಾಡ್ತೀವಿ. ಆದರೆ ಆ ಮಿಕ್ಕಿದ ಉಳಿದಿರೋ 1.4%ಗೂ ಆ ಮಿಕ್ಕಿರೋ ಉಳಿದಿರೋ ಪರ್ಸೆಂಟೇಜು ನಮಗೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಸೊ ಆ ಚಿಂಪೆನ್ಸಿನೂ ಆ 1 ನೋಡಿ ನಂಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಆ ಚಿಂಪೆನ್ಸಿನೂ ಆ 1.4% ಏನಾದರೂ ಆ ಒಂದು DNA ಏನಾದರೂ ಮ್ಯಾಚ್ ಆಗಿದ್ದಿದ್ರೆ ಈ ಚಿಂಪೆನ್ಸಿಗಳು ನಮ್ಮಷ್ಟೇ ಅಥವಾ ನಮಗಿಂತ ಹೆಚ್ಚಾಗಿ ಇನ್ನೂ ಏನೇನು ಇನ್ವೆನ್ಷನ್ಗಳು ಆವಿಷ್ಕಾರಗಳನ್ನ ಮಾಡ್ಬೋದಾಗಿತ್ತು ಅನ್ನೋದೊಂದು. ಸೊ ನನ್ನನ್ನು ಜೇನ್ ಗುಡಾಲ್ ಅವರು ಒಂದು ವಾರ ಕಿಡ್ನ್ಯಾಪ್ ಮಾಡಿದರು. ಎಸ್, ಹೌದು. ಸೊ ಏನಾಯಿತು ಅಂತಂದರೆ ನಾನು ಹೀಗೆ ನಮ್ಮ ಒಂದು ಕಾನ್ಸರ್ವೇಷನಿಸ್ಟ್ ಅವರ ಒಂದು ಕಾನ್ಫರೆನ್ಸ್ ಅಥವಾ ಒಂದು ಕಾಲ್ ಆದಾಗ ಒಂದು ಕಾಲ್ ಬರುತ್ತೆ ನನಗೆ, ಮುಂಬೈಗೆ ಜೇನ್ ಗುಡಾಲ್ ಅವರು ಬರ್ತಾ ಇದ್ದಾರೆ. ಆದರೆ ನನಗೆ ಅವ್ರ ರಿಲೇಟೆಡ್ ಹೆಲ್ಪ್ ಬೇಕಾಗಿಲ್ಲ. ನನಗೊಬ್ಬರು ಲೈಸೆನ್ಸ್ಡ್ ಡ್ರೋನ್ ಪೈಲಟ್ ಬೇಕು, ಒಂದು ಡ್ರೋನ್ ಶಾಟನ್ನು ತೆಗೆಯೋದಕ್ಕೆ. ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಆಗ್ತಾ ಇದೆ ಅಂತ. ನಾನು ಹೇಳಿದೆ, ಸರ್ ಈ ಡ್ರೋನ್ ಪೈಲಟ್ ನಾನು ಹೆಂಗೋ ಅರೇಂಜ್ ಮಾಡ್ತೀನಿ. ಹೇಗೋ ನಾನು ಆ್ಯಕ್ಚುಲಿ ಈ ಒಂದು ಫಿಲ್ಮ್ ಮೇಕಿಂಗಲ್ಲಿ, ಕ್ಯಾಮ್ರಾ ಎಡಿಟಿಂಗ್, ಈ ಒಂದು ಮೀಡಿಯಾ ಫೀಲ್ಡಲ್ಲಿ ಇರೋದ್ರಿಂದ, ಬಟ್ ಅದು ನನ್ನ ಬಗ್ಗೆ ಗೊತ್ತಿರೋದು ಜನಗಳಿಗೆ ತುಂಬ ಕಮ್ಮಿ. ಬಟ್ ನಾನು ಎಡಿಟಿಂಗಲ್ಲಿ ಇಲ್ಲಿ ಪ್ರತಿಯೊಂದು ಫಿಲ್ಮಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ, ಅದರಲ್ಲೆಲ್ಲ ನಾನು ಒಂದಷ್ಟು ತಿಳ್ಕೊಂಡಿದ್ದೀನಿ ಸರ್. ಸೊ ಇಂಥ ಒಂದು ಸಿಚುವೇಶನ್ ಇದ್ದಾಗ ಕಾಲ್ ಬಂದಾಗ ನಾನು ಅವ್ರನ್ನ ಕನೆಕ್ಟ್ ಮಾಡಿಸಿದಾಗ ನಾನು ಹೇಳಿದೆ, ನಾನು ಮೀಟ್ ಮಾಡ್ಬೋದಾ ಇವ್ರನ್ನ ಅಂತ. ಅವ್ರು ಎಸ್ ಅಂತ ಅಥವಾ ನೋ ಅಂತ ಕನ್ಫರ್ಮೇಷನ್ ಬಂದಿಲ್ಲ. ಆಗಲೇ ನಾನು ಮುಂಬೈಗೆ ಬಸ್ ಹತ್ಬಿಟ್ಟಿದ್ದೆ. ಆಲ್ರೆಡಿ ಸ್ಲೀಪರ್ ಬಸ್ ಬುಕ್ ಮಾಡಿ ಹತ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿದ್ದೀನಿ. ಅವ್ರನ್ನ ನಾನು ಬರೀ ಒಂದು 10 ನಿಮಿಷಕ್ಕೆ ಮಾತ್ರ ಅವ್ರ ಮೀಟಿಂಗ್ ಸ್ಕೆಡ್ಯೂಲ್ ಆಗಿದ್ದಿದೆ, ಯಾಕೆಂದರೆ ಶಿ ಈಸ್ ಅ ವೆರಿ ಬ್ಯುಸಿ ಲೇಡಿ. ವರ್ಷಕ್ಕೆ ಇವ್ರಿಗೆ 92 ವರ್ಷ. ವರ್ಷಕ್ಕೆ ಈಗಲೂ ಇದ್ದಾರೆ. ಎಸ್, ಈಗಲೂ ಇದ್ದಾರೆ. ನಾನು ಅವ್ರನ್ನ ಮೀಟ್ ಮಾಡಿದ್ದು ಲಾಸ್ಟ್ ನವೆಂಬರ್. ಇನ್ನೇನು 1 ವರ್ಷ ಆಗ್ತಾ ಬಂತು ಇನ್ನೇನು. ಸೊ ವರ್ಷಕ್ಕೆ 365 ದಿನ ಇದ್ದರೆ ಅವರು 320 ದಿನ ಟ್ರಾವೆಲಿಂಗಲ್ಲೇ ಕಳೀತಾರೆ. ಇಡೀ ವರ್ಲ್ಡ್ ಟೂರ್ ಮಾಡ್ತಾರೆ. ಮಕ್ಕಳುಗಳಿಗೆ ರೂಟ್ಸ್ ಆ್ಯಂಡ್ ಶೂಟ್ಸ್ ಅಂತ ಪ್ರೋಗ್ರಾಮ್ ಮಾಡಿ ಆ ಒಂದು ಮಕ್ಕಳಿಗೆ ಎನ್ರಿಚ್ ಮಾಡಿ ಎನ್ಕರೇಜ್ ಮಾಡ್ತಾರೆ. ನಾನು ಕೂಡ ಅವ್ರಿಗೊಂದು ಪ್ರಾಮಿಸ್ ಮಾಡಿದ್ದೀನಿ, ನನ್ನ ದೇಹದಲ್ಲಿರ್ತಕ್ಕಂಥ ಕೊನೆ ರಕ್ತದ ಕಣ ಬದುಕಿರೋವರೆಗೂ ನಾನು ಸಂರಕ್ಷಣೆಗೋಸ್ಕರ, ಪ್ರಾಣಿಗಳಿಗೋಸ್ಕರ ನಾನು ಹೋರಾಡ್ತೀನಿ, ಜನಗಳಿಗೆ ನಾನೊಂದು ಜಾಗೃತಿಯನ್ನು ಕೊಡ್ತೀನಿ ಅಂತ ಅವ್ರಿಗೊಂದು ಪ್ರಾಮಿಸ್ ಮಾಡ್ತೀನಿ. ನಾನು ಎಲ್ಲಿ ಪ್ರಾಮಿಸ್ ಮಾಡಿ ಸುಳ್ಳು ಹೇಳ್ತಿದ್ದೀರಾ ಸರ್? ಅದು ಇದು ಸರ್, ಇವಾಗ ಇದನ್ನು ಮಾಡಿದ್ರೆ ಅದಲ್ವಾ ಸರ್? ಯಾಕೆಂತಂದರೆ ನೋಡಿ, ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ನಾನು ಈ ಪ್ರಾಣಿಗಳಿಗೆ ಏನಾರು ಒಂದು ದಾರಿಯನ್ನು ತೋರಿಸ್ಬೋದು. ಈಗ ನಾನೇ ದಿಕ್ಕಾಪಾಲಾಗಿ ಓಡಾಡ್ಕೊಂಡಿದ್ರೆ ಈ ಪ್ರಾಣಿಗಳಿಗೆ ನಾನು ಹಿಂಗೆ ದಿಕ್ಕನ್ನು ತೋರಿಸೋಕ್ಕಾಗುತ್ತೆ. ಸೊ ಹಾಗಾಗಿ ಇವರು ತುಂಬ ಬ್ಯೂಟಿಫುಲ್. ನಾನು ಹೇಳ್ತೀನಿ, ನನ್ನ ಬಜೆಟ್ ಬರೀ ನಾನು 2 ಡೇಸಿಗೆ ಮಾತ್ರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ನಾನು ಟೈಮು ಕೂಡ ಬರೀ ಅಷ್ಟೇ 2 ಡೇಸ್ಗಷ್ಟೇ. 2 ದಿನ ಅವ್ರ ಜೊತೆ ಕಂಪ್ಲೀಟಾಗಿ ಸ್ಪೆಂಡ್ ಮಾಡೋದನ್ನ ನಾನು ಅವ್ರಿಗೆ ಹೇಳ್ತೀನಿ, ಮ್ಯಾಮ್ ನನಗೆ ಸಮಯ ಆಯಿತು, ಮ್ಯಾಮ್ ಇಟ್ಸ್ ಮೈ ಟೈಮ್ ಟು ಲೀವ್, ಐ ಹ್ಯಾವ್ ಟು ಗೋ. My dad is alone over there rescuing all the snakes and handling all the calls, so I must go ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, you're not going anywhere, get inside my car ಅಂತಾರೆ. ಸೊ ನೀನು ಎಲ್ಲೂ ಹೋಗ್ತಾ ಇಲ್ಲ, ನಡಿ ನನ್ನ ಕಾರ್ ಹತ್ತು, ನನ್ನ ಜೊತೆಗೆ ನೀನು ಇರಬೇಕು ಅಂತ. ನಾನು ಅಷ್ಟು ಇಷ್ಟ ಆಗ್ಬಿಡ್ತೀನಿ ಅವ್ರಿಗೆ. ಸೊ ನಾವು ಒಟ್ಟಿಗೆ ಕೂತ್ಕೊಂಡು ಒಂದು ಕಾನ್ಸರ್ವೇಷನ್ ಐಡಿಯಾಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ನಾನು ಅವರು ತುಂಬ ನನ್ನ ಹಚ್ಕೊಂಡ್ಬಿಟ್ರು ಅವರು. ಸೊ ಹಾಗಾಗಿ ಇನ್ನೂ ಎಕ್ಸ್ಟ್ರಾ 3 ದಿನ ಉಳ್ಕೊ ಅಂತ ಹೇಳಿ ಅವರು ನನ್ನನ್ನು ಉಳಿಸ್ಕೊಂಡು ಅಲ್ಲೇ. ನಾನು ಅವ್ರಿಗೆ ಕೇಳಿದೆ, ಮುಂದಿನ ಪೀಳಿಗೆಗೆ ನೀವೇನಾದರೂ ಒಂದು ಹೇಳ್ತೀರಾ ಅಂತಂದರೆ
ಏನು ಒಂದು ಮೆಸೇಜನ್ನು ಕೊಡ್ತೀರಾ ಅಂತ ಅವ್ರು ಹೇಳಿದ್ರು. ಫಾರ್ ಆಲ್ ಫ್ಯೂಚರ್ ಜನರೇಷನ್ಸ್ ವಿ ದ ಓಲ್ಡರ್ ಜನರೇಷನ್ಸ್ ಹ್ಯಾವ್ mostly not been good towards of the planet. ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ನಾನು ಇದೇ ಫಸ್ಟ್ ಟೈಮ್ ಓದ್ತಾ ಇರೋದು. ನಾನು ಇದು ಯಾವುದೋ ಒಂದು ಸ್ಪೆಷಲ್ ಒಕೇಶನ್ಗೆ ಓದೋಣ ಅಂತ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ನಾನು ಇದೇ ಫಸ್ಟ್ ಟೈಮ್ ಓದ್ತಾ ಇರೋದು. ಸೊ ಫಾರ್ ಆಲ್ ದ ಫ್ಯೂಚರ್ ಜನರೇಷನ್ಸ್ ವಿ ದಿ ಓಲ್ಡರ್ ಜನರೇಷನ್ಸ್ ಹ್ಯಾವ್ ಮೋಸ್ಟ್ಲಿ ನಾಟ್ ಬಿನ್ ಗುಡ್ ಟುವರ್ಡ್ಸ್ ಆಫ್ ದ ಪ್ಲಾನೆಟ್ ಬಟ್ ಮ್ಯಾಸಕರ್ ಫಾರ್ ಆಲ್ ಆಫ್ ಯು. But a message for all of you, sorry. But a message for all of you. Remember, every day you live, you make an impact on the planet. We all do. So let us choose wisely and try to make the world a better place for the living things. For the living things. ಜೇನ್ ಗುಡಾಲ್ ಅವರೇ ಬರೆದಿದ್ದಾರೆ. ಹೌದು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇನ್ನೊಂದು ಏನು ಗೊತ್ತಾ, ಈ ಪುಸ್ತಕ ಇದೆ ಜೇನ್ ಗುಡಾಲ್ ಅವ್ರದ್ದು ಪುಸ್ತಕ. ಆ ಪುಸ್ತಕಕ್ಕೆ ಅವರೊಂದು ಸಹಿ ಹಾಕಿ ಆಟೋಗ್ರಾಫ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ಫಾರ್ ಸೂರ್ಯ ಕೀರ್ತಿ ಟುಗೆದರ್ ವಿ ಕ್ಯಾನ್ ಮೇಕ್ ಬೆಟರ್ ವರ್ಲ್ಡ್ ಫಾರ್ ಆಲ್ ಲಿವಿಂಗ್ ಥಿಂಗ್ಸ್, ಆಲ್ ಮಸ್ಟ್ ವಿತ್ ರೆಸ್ಪೆಕ್ಟ್ ಅಂಡ್ ಲವ್. ಜೇನ್ ಗುಡಾಲ್ ಅವರು ಆ್ಯಂಡ್ ಈ ಒಂದು ಪೆನ್ನಲ್ಲಿ ಅವರು ಬರ್ತಿರೋದು. ಸೊ ಆ ಪೆನ್ನನ್ನು ಕೂಡ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಾವು ಇವ್ರನ್ನ ಭೇಟಿ ಮಾಡಿದ್ರೆ ಅಷ್ಟೇ ಸಂತೋಷ ಆಯಿತು. ಜೇನ್ ಗುಡಾಲ್ ಅವ್ರ ಬಗ್ಗೆ ನಾನು ಪುಸ್ತಕದಲ್ಲಿ ಓದ್ತಾ ಇದೆ. ಸೊ ಅವ್ರ ಪುಸ್ತಕ ನೋಡ ಸಂತೋಷ ಆಯಿತು. ಆ ಪುಸ್ತಕದಲ್ಲಿ ಸೂರ್ಯಕೀರ್ತಿ ಒಬ್ಬ ಕನ್ನಡಿಗನ ಅವರು ಗೌರವಿಸಿದಾರಲ್ಲ. ಥ್ಯಾಂಕ್ ಯು ಸರ್. ಅವರು ನನ್ನನ್ನು ಏನಂತ ಅಡ್ರೆಸ್ ಮಾಡಿದ್ರು ಗೊತ್ತಾ? ಸಾವಿರಾರು ಜನ ಇದ್ದಾರೆ ಸ್ಟೇಜ್ ಮೇಲೆ. ಅವರು ನನ್ನನ್ನು ಸ್ನೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಡ್ರೆಸ್ ಮಾಡಿದ್ರು. ಆ್ಯಂಡ್ ಅವ್ರ ಬಾಯಲ್ಲಿ ನನ್ನ ಹೆಸರು ಜ್ಞಾಪಕ ಇರುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಬಟ್ ಆವಾಗ ಆ ಸ್ಟೇಜ್ ಮೇಲೆ ಇಂಟ್ರ್ಯಾಕ್ಟ್ ಮಾಡಿದ್ಮೇಲೆ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಟುವರ್ಡ್ಸ್ ದ ಪ್ಲಾನೆಟ್. ಫಾರ್ ಎಕ್ಸಾಂಪಲ್ ಲೈಕ್ ಸೂರ್ಯ ಕೀರ್ತಿ ಅಂದ್ಬಿಡಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಅವ್ರು ಹೇಳೋ ಭಾಷಣನ ಕೇಳ್ತಾ ಇದ್ದೀನಿ. ಅವ್ರ ಬಾಯಲ್ಲಿ ಸ್ಟೇಜ್ ಮೇಲೆ ಅಷ್ಟು ಜನರು, ಅಷ್ಟು ಮಕ್ಕಳ ಮುಂದೆ ನನ್ನ ಹೆಸರನ್ನ ಇಂಥ ದೊಡ್ಡ ವ್ಯಕ್ತಿ ಹೇಳಿದ್ರಲ್ಲ. ಇಷ್ಟು ವರ್ಷ 92 ವರ್ಷ ಅಂತಂದರೆ ಅವ್ರು ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 70 ವರ್ಷ ಕೆಲಸ ಮಾಡಿರ್ತಾರೆ. ಈ 70 ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಕೇವಲ 11 ವರ್ಷ ಅದು ಈ ಒಂದು ಹಾವು ಅನ್ನೋ ಒಂದು ಫೀಲ್ಡಲ್ಲಿ ವರ್ಕ್ ಮಾಡಿರೋದು. ಏನೋ ನನಗಾಗ ಅಷ್ಟು ನಾನು ಮಾಡಿದ್ದೀನಿ. ಅಂಥದ್ರಲ್ಲಿ ನನ್ನನ್ನು ಗುರುತಿಸಿ ಇವರು ಇಷ್ಟು ದೊಡ್ಡ ವ್ಯಕ್ತಿ ನನ್ನ ಬಾಯಲ್ಲಿ ನನ್ನ ಹೆಸರು ಬಂತಲ್ಲ, ನನಗವಾಗ ಕೈಕಾಲೆಲ್ಲ ನಡುಕ್ತಾ ಇದೆ, ಕೈ ನಡುಕ್ತಾ ಇದೆ, ಕಾಲು ನಡುಕ್ತಾ ಇದೆ. ನಾನು ನಿಂತ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿ ಹಿಂಗೆ ಕೈ ನಡುಕ್ತಾ ಇದೆ, ಈಗಲೂ ನಡುಕ್ತಾ ಇದೆ ನನಗೆ ಆ ಒಂದು ಮೂಮೆಂಟನ್ನು ಜ್ಞಾಪಿಸ್ಕೊಂಡ್ರೆ. ಸೊ ಅಂಥ ಒಂದು ಆಪರ್ಚುನಿಟಿ ನನಗೆ ಆ ಒಂದು ಮಹಾತಾಯಿ ಕೊಟ್ಟರು. 92 ವರ್ಷ. ಸ್ನೇಹಿತರೆ, ಜೇನ್ ಗುಡಾಲ್ ಅವ್ರ ಬಗ್ಗೆ ತಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ. ದಯವಿಟ್ಟು ಜಸ್ಟ್ ನೀವು ಗೂಗಲ್ ಮಾಡಿ ನೋಡಿ ಜೇನ್ ಗುಡಾಲ್ ಅಂತ. ಕನ್ನಡದಲ್ಲೂ ಅನೇಕ ಹುಡುಕಾಟಗಳು ಸಿಗ್ತವೆ ನಿಮಗೆ. ಆಕೆ ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಜೇನ್ ಗುಡಾಲ್. ಬಹಳ ತಮ್ಮ ಯೌವನದ ವಯಸ್ಸಿನಲ್ಲಿ ಆಫ್ರಿಕಾದ ಕಾಡುಗಳಿಗೆ ಹೋಗಿ ಅಲ್ಲಿ ಆ ಕಾಡು ಜನರ ಮನವೊಲಿಸೋದಕ್ಕೆ ಬಹಳ ಕಷ್ಟಪಟ್ಟು ಅವರು, ಯಾಕಂದರೆ ನಗರದಿಂದ ಹೋದವ್ರನ್ನ ತುಂಬ ಅನುಮಾನಾಸ್ಪದವಾಗಿ ನೋಡ್ತಾರೆ, ಎಷ್ಟೊಂದು ದಾಳಿಗಳು ಮಾಡಿಬಿಡ್ತಾರೆ. ಆ ಮನವೊಲಿಸಿ ಚಿಂಪಾಂಜಿಗಳನ್ನು ಅಧ್ಯಯನ ಮಾಡೋಕ್ಕೆ ಅವರು ತಮ್ಮ ಇಡೀ ಬದುಕನ್ನು ಸವಸಿದಾರಲ್ಲ, ಬಹಳ ದೊಡ್ಡ ಜೀವನ ಅವ್ರದ್ದು. ಸೊ ದಯವಿಟ್ಟು ಅವ್ರ ಬಗ್ಗೆ ಓದಿ, ಮಕ್ಕಳಿಗೆ ತಿಳಿಸಿ. ಅವ್ರ ಬಗ್ಗೆ ಸಾಕ್ಷ್ಯಚಿತ್ರಗಳಿದ್ದಾವೆ ಎಲ್ಲ ಕಡೆ, ತೋರಿಸಿ ಮಕ್ಕಳಿಗೆ ಅಂತೀನಿ. ಅಂಥ ಜೇನ್ ಗುಡಾಲ್ ಅವರು ಈ ಸೂರ್ಯಕೀರ್ತಿ ಅವ್ರನ್ನ ಭೇಟಿ ಮಾಡಿರಲ್ಲ, ಸೊ ಇವು ಸೂರ್ಯಕೀರ್ತಿ ಅವ್ರನ್ನ ಭೇಟಿ ಮಾಡಿರಲ್ಲ. ಗ್ರೇಟ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಅದು ತುಂಬ ಚೆನ್ನಾಗಿತ್ತು ಸರ್ ಆ ಟೈಮ್ ಮಾತ್ರ ಅವ್ರ ಜೊತೆ. ಮತ್ತೆ ನೀವು ಸ್ನೇಕ್ ಮ್ಯಾನ್ ಆಫ್ ಇಂಡಿಯಾಗೆ ಅವಕಾಶ ಇದೆ, ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅಂತಿರೋದು ನೋಡಿ, ನಮ್ಗೆ ಎಷ್ಟು ಹೊಟ್ಟೆ ಹೊಡಿ ಸರ್. ಕೇಳಕ್ಕೆ ಹಾಡಾಗಿದೆ ಸರ್. ಸ್ನೇಕ್ ರೆಸ್ಕ್ಯೂ ಅಲ್ಲಿ ಲೈಫ್ ಇಲ್ಲ ಸರ್, ಏನು ಮಾಡಲಿ ಸರ್ ಅಂತ ನನಗೆ ಗೊತ್ತು ಸರ್. ಇದು ಸ್ನೇಕ್ ರೆಸ್ಕ್ಯೂ ಲೈಫ್ ಇಲ್ಲ ಸರ್, ಅದರ ಲಿವಿಂಗ್ ಇಲ್ಲ ಸರ್. ಸೊ ಹಾಗಾಗಿ ಸೊ ಇದು ನನ್ನ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಖಂಡಿತ ತುಂಬ ಒಳ್ಳೆ ಮಾನ್ಯುಮೆಂಟ್ ಅದು. ಹೌದು, ನಾನು ಫೋಟೋಸ್ ನಾನು ನಿಮಗೆ ಶೇರ್ ಮಾಡ್ತೀನಿ ಜೇನ್ ಗುಡಾಲ್ ಅವ್ರ ಜೊತೆ. ಬ್ಯೂಟಿಫುಲ್. ನನಗೆ ಏನಾಯ್ತು ಗೊತ್ತಾ, ನನಗೆ ನಮ್ಮ ಅಜ್ಜಿ ಕಂಡ್ರೆ ಭಾಳ ಇಷ್ಟ. ನಮ್ಮ ಅಜ್ಜಿ ಹತ್ರ ನನ್ನ ಕತೆ ಕೇಳೋಕ್ಕೆ ಅಂತ ತುಂಬ ಇಷ್ಟ. ನಾನು ದಿನ ಊಟ ಮಾಡಿಸ್ಕೋಬೇಕಾದ್ರೆ ನಮ್ಮ ಅಜ್ಜಿ ಹತ್ರ ಕತೆ ಕೇಳ್ತಾ ಇದ್ದೆ. ಒಂದು ಫೋಟೋ ಇದೆ, ಅಲ್ಲಿ ಜೇನ್ ಗುಡಾಲ್ ಅವರು ಒಂದು ಕಟ್ಟೆ ಮೇಲೆ ಕೂತಿರ್ತಾರೆ. ನಾನು ಅವ್ರ ಕೆಳಗಡೆ ಚಕ್ರ ಮಟ್ಲೆ ಹಾಕೊಂಡು ಹಿಂಗೆ ಕೂತ್ಕೊಂಡಿರ್ತೀನಿ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಹೇಳ್ತೀನಿ, ನೀವು ನನ್ನ ಪಕ್ಕ ಕೂತಿರೋದು ಅಂತಂದರೆ ನಂಗೆ ನಮ್ಮ ಅಜ್ಜಿನೇ ಜ್ಞಾಪಕ ಬರ್ತಾ ಇದ್ದಾರೆ. ನಂಗೆ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ ಇದ್ದರು, ನಾನು ನಿಮ್ಗೆ ಅಜ್ಜಿ ಅಂತ ಕರಿಬೋದಾ ಅಂತ ಹೇಳಿದೆ. ಅವ್ರವಾಗ ಖಂಡಿತ ಕರಿಬೋದು, ನೀನು ಹೇಳೋದು ಕೇಳ್ತಾ ಇದ್ದರೆ ನಾನು ನಮ್ಮ ಅಜ್ಜಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ 92 ವರ್ಷ ಇರೋರು ಅವ್ರು ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಒಂದು ಒಳ್ಳೆ ಕಾನ್ವರ್ಸೇಷನ್. 92 ವರ್ಷ ಆದರೂ 18 ವರ್ಷದ ಹುಡುಗಿರು ಆ ಥರ ನಡೆಯಲ್ಲ, ಆ ಥರ ನಡೆದಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಬ್ಯೂಟಿಫುಲ್. ಅವ್ರ ವರ್ಕ್ನ ನೋಡಬೇಕು. ಅಂಥವ್ರು ಭೂಮಿ ಮೇಲೆ ಇರೋದಕ್ಕೆ ಬಹುಶಃ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ. ಹೌದು, ನಿಜವಾಗ್ಲೂ ಸರ್, ಖಂಡಿತವಾಗ್ಲೂ. ಬಟ್ ಏನಂತಂದರೆ ನಾನು ಹೇಳ್ತಾ ಇದ್ದೆ ಗೊತ್ತಾ ನಿಮಗೆ, ಇರುಳ ಕಾರ್ಪೊರೇಷನ್, ಇರುಳ ಸೊಸೈಟಿ ಅಂತ, ತಮಿಳ್ನಾಡು ಅಂತ. ಸೊ ಅಲ್ಲಿ ಏನಂತಂದರೆ ಸರ್ಕಾರನೇ ಈ ಒಂದು ಇರುಳಾಸ್ ಅವ್ರನ್ನ ಹೈರ್ ಮಾಡಿಕೊಂಡು ಅವರು ಏನು ಪ್ರತಿಯೊಂದು ಹಾವನ್ನ ಒಂದು ವೆನಮ್ನ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪರ್
ಎಕ್ಸ್ಟ್ರಾಕ್ಷನ್ ಅವ್ರಿಗೆ ಇನ್ಸೆಂಟಿವ್ ಇದೆ ಆ್ಯಂಡ್ ಪರ್ ಮಂತ್ ಅವ್ರಿಗೆ ಸ್ಯಾಲ್ರಿ ಇದೆ. ಒಂದು ದಿನಕ್ಕೆ ಇಲ್ಲ ಅಂತಂದ್ರೆ ಒಂದು 4,000 to 4,500 ಹಾವುಗಳು ವಿಷವನ್ನು ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪ್ರತಿದಿನ. ಒಂದು ದಿನಕ್ಕೆ 4,500 ಒಂದು 4,000 ಹಾವು 3,000 ಹಾವು ಹುಡ್ಕೊಂಡ್ ಬರ್ತಾರೆ ಸರ್. ಅವ್ರಿಗೆ ಅದೇ ಎಕ್ಸ್ಪರ್ಟೀಸು. ಸೊ ಇವಾಗ ಅವರು ಇಲ್ಲಿ ಒಂದು ಬಿಲ ನೋಡ್ತಾರೆ ಅನ್ಕೊಳ್ಳಿ, ಆ ಒಂದು ಜಾಗ ನೋಡ್ತಾರೆ ಅನ್ಕೊಳ್ಳಿ, ಇಲ್ಲಿ ಹೋಗ್ಬಿಟ್ಟು ಇಂಥ ಜಾಗಕ್ಕೆ ಹಿಂಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಬಿಲ ಇದೆ, ಈಗ ನೋಡ್ತಾರೆ, ಹಿಂಗೆ ಹುಡುಕ್ತಾರೆ, ಹಿಂಗೆಲ್ಲ ನೋಡ್ತಾರೆ, ಓಕೆ ಇಲ್ಲೊಂದು ಹಾವು ಓಡಾಡಿದೆ, ಇಲ್ಲೊಂದು ನೆಕ್ಸ್ಟ್ ಇದೆ, ಈ ಬಿಲ್ದಲ್ಲಿ ಹಾವಿದೆ ಅಂತ ಅವ್ರು ಟ್ರೇಸ್ ಮಾಡಿಬಿಡ್ತಾರೆ. ಸೊ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅಲ್ಲಿನ ಮೇಲ್ನೋಟ ನೋಡ್ತಾರೆ, ಮಣ್ಣು ತಗೊಳ್ತಾರೆ, ಮಣ್ಣನ್ನು ಸ್ಮೆಲ್ ಮಾಡ್ತಾರೆ. ಸೊ ಅದೊಂದು ತುಂಬ ಒಳ್ಳೆ ಟ್ಯಾಲೆಂಟ್ ಅದು ಅವ್ರದ್ದು ವೈಲ್ಡಲ್ಲಿ. ನಮ್ದು ಅರ್ಬನ್ ವೈಲ್ಡ್ ಲೈಫು. ಸೊ ನಂದು ನೀವು ಒಂದು ಮನೆ ತೋರಿಸ್ಬಿಟ್ಟು ಇಲ್ಲಿ ಇಂಥ ಜಾಗದಲ್ಲಿ ಹಾವು ನೋಡಿದ್ರಿ ಅಂದರೆ ಈ ಹಾವು ಇಂಥ ಜಾಗಕ್ಕೆ ಇಲ್ಲಿ ಗರಾಜ್ ಒಳಗಿಂದ ಹೋಗಿ ಸಿಲಿಂಡ್ರಿಂದನೇ ಕೂತಿರುತ್ತೆ ನಾನು ಹೇಳ್ಬೋದು. ಅದು ನನ್ನ ಎಕ್ಸ್ಪರ್ಟೀಸು. ಯಾಕೆಂತಂದರೆ ಅರ್ಬನ್ ವೈಲ್ಡ್ ಲೈಫಲ್ಲಿ ನಾನು ನೋಡಿದ್ದೀನಿ ಈ ಹಾವುಗಳು ಹೆಂಗೆ ಬಿಹೇವ್ ಮಾಡುತ್ತೆ, ಯಾವ ಥರ ಜಾಗದಲ್ಲಿ ಇರುತ್ತೆ. ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಂಥ ಬಂಡೆ ಕಲ್ಲು ಕೆಳಗಡೆನೇ ಇರುತ್ತೆ, ಯಾಕಂತಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಶಾಡೋ. ಸೊ ಅವ್ರಿಗೆ ಎಕ್ಸ್ಪರ್ಟೀಸ್ ಇರುತ್ತೆ. ಸೊ ಇವಾಗ ಸಣ್ಣ ಸೂರ್ಯನ 7 ಗಂಟೆಗೆ ಸೂರ್ಯ ಎಲ್ಲಿರ್ತಾನೆ ಅಂದರೆ ಇಷ್ಟು ಬಿಸಿಲಿರುತ್ತೆ, ಇಷ್ಟು ಟೆಂಪ್ರೇಚರ್ ಇರುತ್ತೆ ಆವ್ರೇಜ್ ಡೈಲಿ ಇಂಥ ಜಾಗದಲ್ಲಿ. ಇಲ್ಲಿರುತ್ತೆ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಟಾಪ್ ಲೈಟ್, ನೀವು ಹೇಳಿದ್ರಲ್ಲ ಟಾಪ್ ಲೈಟ್ ಬರ್ತಾ ಇದೆ ಅಂತಂದರೆ ಈ ಕಲ್ಲು ಕೆಳಗಡೆ ಇಷ್ಟು ಟೆಂಪ್ರೇಚರ್ ಇರುತ್ತೆ. ಸೊ ಇಷ್ಟು ಟೆಂಪ್ರೇಚರ್ ಆ ಒಂದು ಹಾವಿಗೆ ಇಂಥ ಟೈಮಲ್ಲಿ ಬೇಡ ಅನ್ನೋದೆಲ್ಲ ನಮ್ಗೆ ಏನೇನು ಗೊತ್ತಿರುತ್ತೆ. ನಮ್ಗೆ ಇವಾಗ ಮನೇಲಾದರೆ ನನಗೆ ಗೊತ್ತಿರುತ್ತೆ, ಅವ್ರಿಗೆಲ್ಲ ಅಗ್ರಿಕಲ್ಚರಲ್ ಫೀಲ್ಡ್ ಗೊತ್ತಿರುತ್ತೆ. ಸೊ ಹಾಗೆ ಕಂಡುಹಿಡಿತಾರೆ. ಸೊ ಅವ್ರಿಗೆ ಅದೊಂದು ಟ್ರೈಬಲ್ ಕಮ್ಯುನಿಟಿ. ಸೊ ಅವರೊಂದು ಇರುಳ ಸೊಸೈಟಿ ಅಂತ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ ಆಗಿ ಅವರು ವರ್ಕ್ ಮಾಡ್ತಾರೆ, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇದೆ. ಹ್ಯಾಂಡ್ಲಿಂಗೂ ಅಷ್ಟೇ ಓಕೆ, ಒಂದು ಸ್ವಲ್ಪ ಕ್ರೂಡ್ ಮೆಥಡ್ ಅಂತ ಹೇಳ್ಬೋದು, ಎಕ್ವಿಪ್ಮೆಂಟ್ ಯೂಸ್ ಮಾಡ್ದೇನೆ, ಬಟ್ ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಒಂದು ಪ್ರಾಣಿನ ಅವರು ಅರ್ಥ ಮಾಡ್ಕೊಳ್ತಾರೆ. ಸೊ ನಮ್ಮ ಥರ ನಾವು ಹೇಗೆ ಆ ಒಂದು ಪ್ರಾಣಿಗೆ ಹೇಗೆ ಬೇಕು ಹಾಗೆ ನಾವು ಹ್ಯಾಂಡಲ್ ಮಾಡ್ತೀವಿ, ಆ ರೀತಿ ಆ ಪ್ರಾಣಿಗೆ ಹೇಗೆ ಬೇಕು ಹಾಗೆ ಹ್ಯಾಂಡಲ್ ಮಾಡ್ತಾರೆ ಅವರು. ನನಗೆ ಇಷ್ಟ ತಕ್ಕಂಥ ಸುಮ್ಮನೆ ಬಾಲ ಇಟ್ಕೊಂಡು ಹಿಂಗೆ ಎತ್ತೋದು, ಎಳಿಯೋದು, ಹಿಂಸೆ ಕೊಡೋದು ಆ ರೀತಿ ಎಲ್ಲ ಮಾಡಲ್ಲ. ಆ್ಯಂಡ್ ಈ ತಮಿಳ್ನಾಡು ಗೌರ್ಮೆಂಟ್ ಅವರು ತುಂಬ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಜಾಗ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ಅಲ್ಲಿರ್ತಕ್ಕಂಥ ಒಂದು ಗೌರ್ಮೆಂಟ್ ಎನ್ಕರೇಜ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಆ ರೀತಿ ಯಾವುದೂ ಇಲ್ಲ. ಮತ್ತು ಏನಂತಂದರೆ ಇಲ್ಲಿರೋ ರೂಲ್ಸ್ ರೆಗ್ಯುಲೇಷನ್ ನಾರ್ಮ್ಸು ಲಾ ಆ್ಯಂಡ್ ಆರ್ಡರ್ ಹೇಗೆ ಅಂತ ಗೊತ್ತಿಲ್ಲ. ಬಟ್ ನಾನು ಖಂಡಿತವಾಗ್ಲೂ ಅಲ್ಲಿ ಹೋದಾಗ ನನಗೊಂಥರ ಜ್ಞಾನೋದಯ ಆಗೋಯಿತು. ಅಲ್ಲಿ ಇರೋ ರೆಸ್ಕ್ಯೂವರ್ಸ್ಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಕ್ಯಾಚರ್ಸ್ಗೆ ಅಲ್ಲಿ ಆ ಒಂದು ಕಮ್ಯುನಿಟಿಯಿಂದ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿದೆ ಅವ್ರದ್ದೊಂದು ಟ್ರೈಬು. ಅವ್ರು ಫ್ಲಾರಿಡಾಗೆಲ್ಲ ಕಳಿಸಿದ್ದಾರೆ ಸರ್. ಅಲ್ಲಿರೋಂಥ ಪೈಥನ್ನ ಅಲ್ಲಿ ಏನಾಗೋಗಿದೆ, ಇನ್ವೇಸಿವ್ ಆಗೋಗಿದೆ ಪೈಥನ್ನು. ಸೊ ಅಲ್ಲಿ ಯಾರೋ ಅವಾಗಿನ ಕಾಲದಲ್ಲಿ ಒಂದಷ್ಟು ಜನ ಬೇರೆ ಕಡೆಯಿಂದ ಹೆಬ್ಬಾವನ್ನು ತೊಗೊಂಡು ಬಂದು ಸಾಕಿಟ್ಕೊಂಡಿದ್ದವರು ಕಾಡಿಗೆ ಬಿಟ್ಬಿಟ್ಟಿದ್ದಾರೆ. ಆ ಒಂದು 8-10 ಹೆಬ್ಬಾವು ಇವತ್ತು ಒಂದು 8 ಲಕ್ಷ ಅಷ್ಟು ಬೆಳೆದ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ಲೋಕಲ್ ಇಕೋಸಿಸ್ಟಮ್ನ ಹಾಳು ಮಾಡ್ತಾ ಇದೆ ಫ್ಲಾರಿಡಾದಲ್ಲಿ. ಸೊ ಅಲ್ಲಿ ಅದು ಇನ್ವೇಸಿವ್ ಆಗಿಬಿಟ್ಟಿದೆ. ಇವಾಗ ಹೆಂಗೆ ಅಂತಂದರೆ, ಇವಾಗ ನಾನು ಬೇರೆ ದೇಶದಿಂದ ಒಂದು ಹೆಬ್ಬಾವನ್ನು ತೊಗೊಂಬಂದು ಆನಕೊಂಡ ಅನ್ಕೊಳ್ಳಿ, ತೊಗೊಂಬಂದು ನಾನು ಮೈಸೂರಲ್ಲಿ ಸಾಕೊಂಡು ನಾನು ಒಂದು 40 ಆನಕೊಂಡ ರಿಲೀಸ್ ಮಾಡಿಬಿಡ್ತೀನಿ, ಸಾಕೊಂಡಿದ್ದವನು ಮರಿಗಳನ್ನ. ಅದು ಓವರ್ ಡ್ಯೂರೇಷನ್ ಆಫ್ ಟೈಮ್ ದೊಡ್ಡದಾಗಿ ಆಗಿ ಇಲ್ಲಿರೋ ಹುಲಿಗಳನ್ನ, ಇಲ್ಲಿರೋ ಚಿರತೆಗಳನ್ನ, ಇಲ್ಲಿರೋ ಜಿಂಕೆಗಳನ್ನ ತಿನ್ನೋಕ್ಕೆ ಶುರು ಮಾಡಿದಾಗ ಇಲ್ಲಿನ ನೇಟಿವ್ ವೈಲ್ಡ್ ಲೈಫ್ ಹೇಗೆ ಹಾಳಾಗುತ್ತೋ ಹಾಗೆ ಅಲ್ಲಿ ಆಲ್ರೆಡಿ ಆಗ್ತಾ ಇದೆ. ಸೊ ಅಮೆರಿಕದ ಕಾಡುಗಳಲ್ಲಿ, ಫ್ಲಾರಿಡಾ ಅಮೆರಿಕದ ಕಾಡುಗಳಲ್ಲಿ ಇಂಬ್ಯಾಲೆನ್ಸ್ ಶುರು ಆಗ್ಬಿಟ್ಟಿದೆ. ಇವಾಗ ಇವುಗಳೇ ಬರೀ ಹೆಬ್ಬಾವುಗಳೇ ಅದು ಬರ್ಮೀಸ್ ಪೈಥನ್ ಅಂತ ಹೇಳ್ತೀವಿ, ಅವುಗಳೇನೆ ಏಪೆಕ್ಸ್ ಪ್ರೆಡೇಟರ್. ಇವಾಗ ಇಲ್ಲಿನ ನಮ್ಮ ಕಾಡುಗಳಲ್ಲಿ ಹೇಗೆ ಹುಲಿ ಸಿಂಹನೋ ಅಲ್ಲಿ ಹಾವು ಏಪೆಕ್ಸ್ ಪ್ರೆಡೇಟರು. ಅದನ್ನು ಬೀಟ್ ಮಾಡೋಕ್ಕೆ ಬೇರೆ ಯಾವ ಪ್ರೆಡೇಟರು ಇಲ್ಲ, ಅದು ನ್ಯಾಚುರಲಾಗಿ ಹಂಟ್ ಮಾಡೋಕ್ಕೆ ಯಾವುದಿಲ್ಲ. ಸೊ ಅದ್ರ ಒಂದೊಂದು ಹಾವು ಕ್ಯಾಪ್ಚರ್ಗೂ ಬೌಂಟಿ ಅಂತ ಅಲ್ಲಿರೋರಿಗೆ ಫಿಕ್ಸ್ ಮಾಡ್ತಾರೆ. ಕ್ಯಾಚರ್ಸನ್ನ ಕರ್ಕೊಂಡು ಹೋಗಿ ಅಲ್ಲಿರೋ ಹೆಬ್ಬಾವುಗಳನ್ನೆಲ್ಲ ಒಂದೊಂದು ಕ್ಯಾಪ್ಚರ್ ಮಾಡಿ ಅದನ್ನು ಇಲ್ಲ ಸಾಯಿಸ್ಬಿಡ್ತಾರೆ, ಇಲ್ಲ ಅಂತಂದರೆ ತೊಗೊಂಡೋಗಿ ಒಂದು ಕೇಜ್ ಒಳಗೆ ಹಾಕ್ಬಿಟ್ಟು ರೆಸ್ಟ್ ಆಫ್ ದ ಲೈಫ್ ಅದು ಕೇಜಲ್ಲೇ ಬದುಕಬೇಕು ಅನ್ನೋ ರೀತಿಲಿ ಇರುತ್ತೆ. ಆ್ಯಂಡ್ ನಮ್ಮ ತಂದೆಯವರು ಹೆಚ್ಚು ಕಮ್ಮಿ ಇದೊಂದು ವರ್ಷ ಕಳೆದ್ರೆ 50 ವರ್ಷ ಆಫ್ ರೆಸ್ಕ್ಯೂ ಜರ್ನಿ. 50 ವರ್ಷ, ಹಾಫ್ ಸೆಂಚುರಿ ಇನ್ ಸ್ನೇಕ್ ರೆಸ್ಕ್ಯೂ. ಗೋಲ್ಡನ್ ಜೂಬ್ಲಿ. ಸೊ ಸೀನಿಯರ್ ಮೋಸ್ಟ್ ಆಗ್ತಾರೆ ಅವರು. ಆಲ್ಮೋಸ್ಟ್ ಇಂಡಿಯಾಗೆ ಒಂದು 2nd 3rd ಸೀನಿಯರ್ ಮೋಸ್ಟ್, ಬಟ್ ಕರ್ನಾಟಕಗೆ ಸೀನಿಯರ್ ಮೋಸ್ಟ್ ಆಗ್ತಾರೆ. ಅಂಥದ್ರಲ್ಲೇ ಈ ಒಂದು ಸರ್ಕಾರ 2010ನಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಿಟ್ಟರೆ ಇನ್ನೇನು ಮುಂದೆ ಬಂದು ಮಾಡಲಿಲ್ಲ. ಸೊ ನೀವು ನಿರೀಕ್ಷೆ ಮಾಡ್ತಿರೋದೇನು, ಸರ್ಕಾರ ನಿಮ್ಮನ್ನು ಗುರುತಿಸಿ ನಿಮ್ಗೊಂದು ಸ್ಟೈಫಂಡ್ ತರನೋ ಅಥವಾ ಏನಾದ್ರು ಗೌರವಧನ ಕೊಟ್ಟು? ಸರ್ ಆ ಥರ ಮಾಡಿದ್ರೆ ಒಳ್ಳೇದು. ಬಟ್ ಏನಂತಂದರೆ ಅದನ್ನು ಕೂಡ ಈಗ ಹಾಳು ಮಾಡ್ಕೊಂಬಿಟ್ರು. ಏನಾಯಿತು ಅಂತಂದರೆ, ಈಗ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಅಂತ ಆಯಿತು. ಯಾರ್ದು? ಸ್ನೇಕ್ ರೆಸ್ಕ್ಯೂರ್ಸ್ ಬೆಂಗಳೂರಲ್ಲಿ. ನಮಗೆ ಸೈಟ್ ಕೊಡಿ, ನಮಗೆ ಅದು ಕೊಡಿ, ಇದು ಕೊಡಿ. ಅದೇ ಇದು ನಾನು ಕೇಳ್ಪಟ್ಟಿದ್ದು, ಇದು ನಾನೇ ಓದಿದ್ದಲ್ಲ, ನಾನು ಕೇಳ್ಪಟ್ಟಿದ್ದು ಇನ್ನೊಬ್ಬರಿಂದ. ಸೊ ನನಗೇನು ಯಾರ್ದಾರ ಬಗ್ಗೆ ಕಂಡೆಮ್ ಮಾಡಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ. ಅಲ್ಲಾಗಿದ್ದು ನಾನು ಕೇಳಿದ್ದು ನನ್ನ ಒಂದು
ನೇತೃತ್ವದಿಂದ ನಾನೇನು ಹೇಳಬೇಕು ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅವರು ನಮಗೆ ಸ್ಯಾಲ್ರಿ ಕೊಡಬೇಕು, ನಮಗೆ ಇನ್ಶೂರೆನ್ಸ್ ಕೊಡಬೇಕು, ನಮಗೆ ಸೈಟ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ ಎಷ್ಟೋ ಡಿಮ್ಯಾಂಡ್ಸನ್ನು ಮಾಡಿ ಒಂದು ಸ್ಟ್ರೈಕನ್ನು ಮಾಡಿದ್ದಾರೆ ಸ್ನೇಕ್ ರೆಸ್ಕ್ಯೂರ್ಸು. ಆ್ಯಂಡ್ ಇದು ರೀಸೆಂಟಾಗಿ. ಸೊ ಸ್ನೇಕ್ ರೆಸ್ಕ್ಯೂರ್ಸು ಕ್ಯಾಚರ್ಸು ನನಗಂತೂ ಗೊತ್ತಿಲ್ಲ. ಕ್ಯಾಚರ್ಸ್ಗೂ ರೆಸ್ಕ್ಯೂರ್ಸ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ಈ ಥರ ಸಂದರ್ಭದಲ್ಲಿ ನನಗದು ಬೇಜಾರಾಯಿತು. ಯಾಕೆ ಅಂತಂದರೆ ಇಲ್ಲಿ ಯಾರೋ ಒಂದಷ್ಟು ಗುಂಪಲ್ಲಿ ಮಾಡ್ತಾ ಇರೋದ್ರಿಂದ ಅದು ಬೇರೆ ಒಂದಷ್ಟು ಜನ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರೋದ್ರ ಮೇಲೂ ಇವಾಗ ಒಂದು ಅದ್ರ ಬ್ಯಾಡಾಗಿ ರಿಫ್ಲೆಕ್ಟ್ ಆಗುತ್ತೆ. ಈಗ ನಾನೊಬ್ಬ ಸ್ನೇಕ್ ರೆಸ್ಕ್ಯೂರ್ ಅಂತ ಯಾರ ತಂದಾರ ನಾನು ಹೇಳ್ತೀನಿ ಅಂತಂದರೆ ಅವರು ಅದೇ ಈ ಹೋದ್ವಾರ ಒಂದು ಗುಂಪಲ್ಲಿ ಈ ರೀತಿ ಒಂದು ಮಾಡಿದ್ರಲ್ಲ, ಅವ್ರ ಗುಂಪಲ್ಲಿ ಇವರು ಒಬ್ಬರ ಅನ್ನೋದ ಕಡೆ ನಾನು ಹೋಗ್ಬೋದು. ಇಲ್ಲ ಅಂತಂದರೆ ಅದನ್ನೇ ಆ ರೀತಿ ಆಗಬಹುದು, ಹೇಳೋದಕ್ಕಾಗಲ್ಲ. ಸೊ ಅದಕ್ಕೆ ಹ್ಯಾಂಡಲ್ ಮಾಡೋಂಥ ಒಂದು ರೀತಿ ಇದೆ. ಅದ್ರ ಪ್ರೊಟೆಸ್ಟ್ ಮಾಡೋದ್ರ ಬದಲು ಅಟ್ಲೀಸ್ಟ್ ಯಾವ್ದಾರು ಒಂದಷ್ಟು ಅರ್ಜಿನಾದರೂ ಕೊಡ್ಬೋದು, ಇಲ್ಲ ಏನಾರೋ ಒಂದು ಬೆಟರ್ ಫೆಸಿಲಿಟಿಯನ್ನು ಸಿಗೋ ರೀತಿ ನಾವು ಯಾವ್ದಾರು ಒಂದು ಅಫಿಷಿಯಲ್ನಾದರೂ ಮೀಟ್ ಮಾಡ್ಬೋದು, ಯಾವ್ದಾರು ಒಂದು ಕನ್ಸರ್ನ್ ಅಥಾರಿಟಿ ಅವ್ರನ್ನ ಮೀಟ್ ಮಾಡ್ಬೋದು. ಈಗ ಸ್ಟೈಪಂಡ್ ಪ್ರತಿ ತಿಂಗಳು ಓಕೆ ಅರ್ಥ ಆಗುತ್ತೆ, ಯಾಕೆಂದರೆ ಇವಾಗ ಎಷ್ಟೋ ಜನ ಸ್ನೇಕ್ ರೆಸ್ಕ್ಯೂನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ಶೂರೆನ್ಸ್ ಸಾಕು, ನಾವು ಸೈಟುಗೆ ಅದೆಲ್ಲ ಏನೋ ಬೇಕಾಗಿ ಅದು ತುಂಬ ಜಾಸ್ತಿ ಆಯಿತು. ಬಟ್ ಇನ್ಶೂರೆನ್ಸ್ ಹೌದು, ಇವಾಗ ಹಾವು ಕಡಿತಕ್ಕೆ ಒಳಗಾಗಿರ್ತಕ್ಕಂಥ ಅದನ್ನು ಕೂಡ ನಾನು ಚೆನ್ನೈಯಲ್ಲಿ ನೋಡಿದೆ ಗೊತ್ತಾ, ಸ್ನೇಕ್ ಬೈಟ್ ಆದರೆ ಫ್ರೀ ಟ್ರೀಟ್ಮೆಂಟ್ ಸರ್ಕಾರನೇ ಅವ್ರಿಗೆ ಸ್ನೇಕ್ ಬೈಟ್ ಟ್ರೀಟ್ಮೆಂಟ್ ಕಾಸ್ಟನ್ನು ಕವರ್ ಮಾಡಿ ಅವ್ರನ್ನ ಕರ್ಕೊಂಬರುತ್ತೆ. ಸೊ ಇದೆಲ್ಲದನ್ನು ಕರ್ನಾಟಕ ಗೌರ್ಮೆಂಟ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾರಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅಷ್ಟರಲ್ಲಿ ನಾನು ಈ ಕೆಲಸ ಬಿಟ್ಬಿಟ್ಟಿರ್ತೀನೋ ಇಲ್ವೋ ಅನ್ನೋದು ಕೂಡ ನನಗೂ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ, ಯಾಕೆಂದರೆ ಇನ್ನು 2 ತಿಂಗಳು ನನಗೂ ಡೆಡ್ಲೈನ್ ಇದೆ. ಇನ್ನು 2 ತಿಂಗಳು ಮೇಕ್ ಆರ್ ಬ್ರೇಕ್ ಸಿಚುವೇಷನಲ್ಲಿ ನಾನು ಇದ್ದೀನಿ. ಮಾಡೋ ಇಲ್ಲವೇ ಮಾಡಿ, ಇಲ್ಲ ನಾನು ಇದಕ್ಕೆ ಫುಲ್ ಕಂಪ್ಲೀಟಾಗಿ ಸ್ಟಿಕ್ ಆನ್ ಆಗ್ತೀನಿ ಅಂತಂದರೆ ನಾನು ಇದರಲ್ಲೇ ಏನಾರೋ ಒಂದು ಲೈಫ್ ತೊಗೊಳ್ಬೇಕು. ಯಾಕೆಂದರೆ ಸರ್ ನನಗೂ ಇವಾಗ 25 ಇಯರ್ಸ್ ಆಯಿತು. ನೀವು ಫಸ್ಟ್ ನನ್ನ ಇಂಟರ್ವ್ಯೂ ಮಾಡಿದಾಗ ನನಗೆ 22-23 ವರ್ಷ ಇರಬೇಕು. ಈಗ ನನಗೆ 25 ವರ್ಷ ಆಯಿತು. ಈಗ ನನ್ನ ಲೈಫಲ್ಲಿ ನಾನು ಏನಾರೋ ಒಂದು ದೃಢ ನಿರ್ಧಾರನ ತೊಗೊಂಡು ನಾನು ಸೆಟ್ಲ್ ಆಗಬೇಕು ಅಂದರೆ ಅದ್ರ ಕಡೆ ವರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ನಾನು ಪ್ರಾಣಿ ಪಕ್ಷಿ ಅಂತ ಅಂದ್ಕೊಂಡಿತ್ತು ಅಂತಂದರೆ ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಬೇರೆ ಎಲ್ಲದನ್ನು ನಾನು ಉಳಿಸ್ತೀನಿ ಹೊರತು ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನನ್ನನ್ನು ನಾನು ಉಳಿಸ್ಕೋಬೇಕು ಅಂದರೆ ಇದನ್ನೊಂದು ಸ್ವಲ್ಪ ಪಾಸ್ ಮಾಡಿ ಬ್ರೇಕ್ ಕೊಟ್ಟು, ಇಲ್ಲ ಸಾಧ್ಯವಾದಷ್ಟು ಬಿಡುವು ಇದ್ದಾಗ ಕಾಲ್ಗಳನ್ನ ಅಟೆಂಡ್ ಮಾಡ್ಕೊಂಡು ನಾನು ಏನಾರು ಮಾಡಬೇಕು. ಆ್ಯಂಡ್ ಅದು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ರೆಸ್ಕ್ಯೂರ್ ಅಂದರೆ ರೆಸ್ಕ್ಯೂ ಮಾಡಬೇಕಾಗಿದೆ ಆ್ಯಕ್ಚುಲಿ ಎಲ್ಲರೂ ಸೇರಿ, ಈಗ ಸಮಾಜ ಸರ್ಕಾರ ಎಲ್ಲರೂ ಸೇರಿ. ಒಟ್ಟಿನಲ್ಲಿ ನೀವು ಜಸ್ಟ್ ಮಿಸ್ ಆಗಿದ್ದೀರಾ. ಯಾಕೆ ಅಂತಂದರೆ ನಾಗರ ಹಾವಿಗಿಂತಲೂ 14 ಪಟ್ಟು ಹೆಚ್ಚು ವಿಷಕಾರಿ ಆ ಒಂದು ಹಾವು. ಸೊ ಈ ಒಂದು ಟೂಲ್ ಕಿಟ್ ತೊಗೊಂಡ್ಬಿಟ್ಟಿದ್ದೀನಿ. ಈ ಟೂಲ್ ಕಿಟ್ ಏನಂತಂದರೆ ಇದು ಯಾವಾಗಲೂ ನನ್ನ ಜೊತೆಗೆ ಇರುತ್ತೆ. ಓಕೆ, ಅಂದರೆ ಗಾಡಿ ಬಿಚ್ಚಕ್ಕೆ ಕಂಪ್ಲೀಟ್ ವೆಹಿಕಲ್ನ ಡಿಸ್ಮ್ಯಾಂಟಲ್ ಮಾಡ್ಬಿಡ್ಬೋದು ಇದರಲ್ಲಿ. ಇಷ್ಟರಲ್ಲಿ ಇಷ್ಟರಲ್ಲಿ ಇದಷ್ಟು 20,000 ಇದಕ್ಕೆ ನಾನು 12,000 ಕೊಟ್ಟೆ. ಓಕೆ, ಇದೊಂದು ಈಗ ರೀಸೆಂಟ್ ಲೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಇದು. ಸೊ ಮುಂಚೆ ಏನಂತಂದರೆ ಬೋಲ್ಟು ನಟ್ಟು ಅದು ಇದು ಎಲ್ಲ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಈಗ ಏನಂತಂದರೆ ಈಸಿಯಾಗಿ ಸಿಂಪಲ್ಲಾಗಿ ಇದೊಂದು ಬ್ಯಾಟ್ರಿ ಆಪ್ರೇಟೆಡು ತೊಗೊಂಬಿಟ್ಟು ಅದನ್ನು ಹಿಂಗೆ ಹಾಕೊಂಡು ನಟ್ಟು ಬೋಲ್ಟು ಈಸಿಯಾಗಿ ತೆಗೆದ್ಬಿಟ್ಟು ಒಂದು ಇಡೀ ಗಾಡಿ ಜಗ 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 ಅಂತ ಬಿಚ್ಚಾಕ್ಬಿಡ್ಬೋದು. ನಾವು ಒಂದ್ಸಲ ಒಂದು ಹೋಂಡಾ ಆಕ್ಟಿವ್ಗೆ ಅವಾಗ ನಾವು ಪ್ರಸಾದನ್ನ ಕಳಿಸಿದ್ವಿ, 3 ಅವರ್ ಬಿಚ್ಚಿದ್ವಿ. ಸೊ ಈ ಥರ ನನ್ನ ಹತ್ರನೇ ಟೂಲ್ಸ್ ಇತ್ತು ಅಂತಂದರೆ 10 ನಿಮಿಷದಲ್ಲಿ ಇಡೀ ಗಾಡಿ ಡಿಸ್ಮ್ಯಾಂಟಲ್ ಮಾಡಿ ಹಾವನ್ನ ರೆಸ್ಕ್ಯೂ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಸಮಯ ಇದ್ದರೆ ನಾನು ವಾಪಸ್ ಫಿಟ್ ಮಾಡ್ಕೊಡ್ತೀನಿ, ಇಲ್ಲ ಅಂತಂದರೆ ಅವ್ರ ಮೆಕ್ಯಾನಿಕನ್ನು ಕರೆಸ್ಕೊಂಡು ಅವರು ಫಿಟ್ ಮಾಡ್ಕೊಳ್ಬೇಕಾಗತ್ತೆ. ಅಣ್ಣ ಕಾಲ್ ಹತ್ರ ಎಲ್ಲರೂ ಹುಷಾರು, ಎಲ್ಲರೂ ದಯವಿಟ್ಟು ನೆಲ ನೋಡ್ಕೊಳ್ಳಿ. ಒಂಚೂರು ಹಿಂದೆಗಡೆ ಹೋಗ್ಬಿಟ್ಟಿರಿ ಅಣ್ಣ, ದಯವಿಟ್ಟು ಆಚೆ ಬನ್ನಿ, ಏನು ತೊಂದರೆ ಇಲ್ಲ. ಅಂಕಲ್ ಆಚೆ ಬರಕ್ ರೆಡಿ, ಅಜ್ಜಿ ಕಳಿಸ್ತಾ ಇಲ್ಲ. ಹಲೋ, ಸುಬ್ರಹ್ಮಣ್ಯ ಅಷ್ಟಕ ಮಿಥುನ ಪ್ರಾತ ರುದ್ರಾಯತ. ಮೈಸೂರಿಗೆ ಬಂದು ನಮ್ಗೆ ತುಂಬಾ ಸಂತೋಷ ಆಯಿತು. ಯಾಕೆಂದ್ರೆ ಇಡೀ ದಿನ ನಾವು ಜಗ 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 ಅಂತಿದ್ವಿ. ಬೆಳಿಗ್ಗೆ ನಾವು 4 ಗಂಟೆಗೆ ಮನೆ ಬಿಟ್ಟಿರೋದು, ಈಗ ರಾತ್ರಿ 9 ಗಂಟೆ. ಈಗ ಮನೆಗೆ ಹೋಗೋಷ್ಟರಲ್ಲಿ ಬಸ್ಸಲ್ಲಿ ಒಂದು 12-1 ಗಂಟೆ ಆಗುತ್ತೆ. ಆದರೆ ನಮ್ಗೆ ಯಾವ ಸುಸ್ತು, ದಣಿವು, ಆಯಾಸ, ನಿರಾಸೆ ಏನೂ ಇಲ್ಲ. ಯಾಕೆ ಗೊತ್ತಾ, ಮಾಡ್ತಾ ಇರೋ ಕೆಲಸ ಮನಸ್ಸಿಗೆ ಖುಷಿ ಕೊಡೋ ಕೆಲಸ, ತುಂಬ ಸಂತೋಷ ಕೊಡುತ್ತೆ. ಆದರೆ ಇಷ್ಟ ಇಲ್ಲದಿರೋ ಕೆಲಸ ಒಂದು ಸ್ವಲ್ಪ ಹೊತ್ತು ಮಾಡೋದು ಬೇಜಾರಾಗ್ಬಿಡುತ್ತೆ. ಆದರೆ ನಮಗೆ ಇಷ್ಟ ಇರೋ ಕೆಲಸ, ಪ್ರೀತಿಯಿಂದ ಕೆಲಸ, ಜೊತೆಗೆ ಇಂಥ ಎನರ್ಜಿ ಬೂಸ್ಟರ್ಸ್ ನಮ್ಮ ಸೂರ್ಯಕೀರ್ತಿ ಅಂತ ಇದ್ದರೆ ಡಬಲ್ ಬೂಸ್ಟ್ ನಮಗೆ. ಅವ್ರು ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ನಮ್ಗೆ ಅವ್ರು ನೋಡ್ರೆ ಆಶ್ಚರ್ಯ ಆಗುತ್ತೆ. ಇಡೀ ದಿನ ನಮ್ಮ ಜೊತೆಗಿದ್ರು, ಅವ್ರದೇ ಗಾಡಿ ತಂದರು, ಓಡಾಡಿದ್ರು, ಅವರೇ ಡ್ರೈವ್ ಮಾಡಿದ್ರು, ಅವರೇ ಕಾಲ್ ತೆಗೆದ್ರು, ಅವರೇ ರೆಸ್ಕ್ಯೂಗೆ ಹೋದರು. ನಾನು ಜಸ್ಟ್ ನಿಂತು ನೋಡಿದ್ದಷ್ಟೇ. ಸೊ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಆ್ಯಂಡ್ ನಿಮಗೆ ಮೈಸೂರಿನ ಪರವಾಗಿ ದಸರಾ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಬಂತೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ. ಮೈಸೂರು ದಸರಾ ವಿಶ್ವವಿಖ್ಯಾತಿ. ಎಲ್ರಿಗೂ ಒಳ್ಳೆಯದಾಗಲಿ. ದಸರಾ ಹಬ್ಬ ಶುಭಾಶಯ. ಮೈಸೂರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದ. ನಮಸ್ಕಾರ. ನೋಡಿ, ನಿಮ್ಗೆ ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.